ನಿನ್ನ ಮದುವೆಗೆ ಅಡಚಣೆ ಆಗಬಾರ್ದು ಅಂತಾನೆ ಹಿರಣ್ಮಯಿ ಮನೆಗೆ ಹೋಗಿರೋದು. ಸೋದ್ರ ಮಾವನ ಕಡೆಯಿಂದ ನಿನಗೆ ಕೊಡಬೇಕಾಗಿರೋ ಉಂಗ್ರನ ಶ್ರೀಲಕ್ಷ್ಮಿ ಮನೇಲೇ ಬಿಟ್ಟು ಬಂದಿದ್ದಾಳೆ. ಅದನ್ನು ತರೋದಕ್ಕೆ ಅಂತ ಹಿರಣ್ಮಯಿ ಮನೆಗೆ ಹೋದ್ಲು. ಬೇಗ ಇವಳು ಜಡೆ ಹಾಕ್ಬಿಡಮ್ಮ, ಬೇಗ ಬಾ. ಮದುವೆ ಗಂಡ ಹೆಣ್ಣ ಕರೀರಿ. ಅದಕ್ಕೆ ಅದಕ್ಕೆ ಅಲ್ಲಿ ಅಣ್ಣ ನಿಮಗೋಸ್ಕರ ವೇಟಿಂಗ್. ಯಾಕೋ ನಿಮ್ಮ ನಗುಲಿ ಲೈಫೇ ಕಾಣ್ತಿಲ್ಲ? ಓ, ಬಂದಾಗಿಂದ ಅಣ್ಣನ ಮುಖ ನೋಡಿಲ್ಲ ಅನ್ನೋ ಬೇಸರನಾ? ಮತ್ತೆ ಅಣ್ಣನ ಕೈಲಿ ತಾಳಿ ಕಟ್ಸ್ಕೋಬೇಕು ಅನ್ನೋ ಭಯನಾ? ಭಯ ಇದೆ, ಆದರೆ ನಿಮ್ಮ ಅಣ್ಣನ ಬಗ್ಗೆ ಅಲ್ಲ. ಮತ್ತೆ ಏನೂ ಇಲ್ಲ. ಶ್ಯೂರ್? ಹಾಂ, ಹಾಗಾದ್ರೆ ಬನ್ನಿ ಹೋಗೋಣ. ನಿಮ್ಮ ಲವರ್ ಕಾಯ್ತಿದ್ದಾರೆ. ಯಾವ ಲವರು? ನಮ್ಮಣ್ಣ, ಅವನೊಬ್ಬನೇ ತಾನೇ ನಿಮ್ಮ ಲವರು. ಸಾರಿ, ತಮಾಷೆ ಮಾಡಿದೆ. ಪುರೋಹಿತರು ಕರೀತಿದ್ದಾರೆ. ಒಂದು 2 ನಿಮಿಷ ರೆಡಿಯಾಗಿ ಬಂದ್ಬಿಡ್ತೀನಿ. ಓಕೆ. ಸ್ವಲ್ಪ ಬೇಗ ರೆಡಿ ಮಾಡಿ. ನಿನ್ನ ಲವರ್ ಇದೇ ಮಂಟಪದಲ್ಲಿ ನಮ್ಮಿಬ್ಬರು ಮದುವೆ ನಡಿಬೇಕು. ಆದರೆ ಒಂದಂತೂ ಸತ್ಯ, ಈ ಮಂಟಪದಲ್ಲಿ ನಿನಗೆ ತಾಳಿ ಕಟ್ಟೋ ಗಂಡು ನಾನೇ. ಓಂ ತಚ್ಚಯೋರಾವೃಣೇಮಹೇ ಘಾತೆ ಯಜ್ಞಾಯ ಘಾತೆ ಯಜ್ಞಪತಯೇ ದೇವೇ ಸ್ವಸ್ತಿರಸ್ತು ನಃ. ಓಂ ಹಿರಣ್ಯಪಾತ್ರಂ ವದೋ ಪೂರ್ಣಂ ದದಾತಿ ಮಧುಯೋ ಸಾನೀತಿ ಏಕದಾ ಬ್ರಹ್ಮಣಂ ಪಹರತಿ. ಮಂಗಲ್ಯಕ್ಕೆ ನಮಸ್ಕಾರ ಮಾಡ್ಕೊಳ್ಳಿ. ಎಲ್ಲರ ಹತ್ರ ನಮಸ್ಕಾರ ಮಾಡಿಸ್ಕೊ ಬರಬೇಕು.
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರು ರವಿ ವಂದ್ಯ. ಎಲ್ಲ ಶಾಸ್ತ್ರಗಳು ಆಯಿತು. ವಧುವಿನ ಸೋದರಮಾವನ್ನ ಕರೀರಿ. ಶಿವು, ಲಕ್ಷ್ಮೀ ಹಿರಣ್ಮಯಿ ಉಂಗುರ ತರಕೋದ್ರು ಇನ್ನೂ ಬಂದಿಲ್ಲ, ಏನು ಮಾಡೋದು? ಯೋಚನೆ ಮಾಡಬೇಡಿ ಮಾವ. ಕಾತ್ಯಾನಿಗೆ ಅಂತ ನಾನು ಪೇಟೆಗೆ ಹೋಗಿ ಬೇರೆ ಉಂಗುರ ತಂದಿದ್ದೀನಿ. ಅಮ್ಮ ಮತ್ತೆ ಹಿರಣ್ಮಯಿ ತಾಳಿ ಕೊಟ್ಟೋ ಟೈಮಿಗೆ ಬಂದರೆ ಸಾಕು. ಮತ್ತೆ ಕೊಡುವುದನ್ನ ಪುರೋಹಿತ್ರೆ, ಮಾಂಗಲ್ಯ ಧಾರಣ ಆಗ್ಲಿ. ಗಟ್ಟಿಮಾಳ ಗಟ್ಟಿಮಾಳ. ನಿಲ್ಸೆ 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 ನಿಲ್ಸೆ. ಮದ್ವೆ ಯಾಕ್ರಿ ನಿಲ್ಸ್ಬೇಕು? ಯಾರ್ರಿ ನೀವು? ನನ್ನ ಹೆಸರು ದಿನೇಶ ಅಂತ. ಯಾವ ದಿನೇಶ? ಮೊದ್ಲು ಮದ್ವೆ ನಿಲ್ಸಿ, ಆಮೇಲೆ ಹೇಳ್ತೀನಿ. ಅಷ್ಟಕ್ಕೂ ಈ ಮದ್ವೆ ನಿಲ್ಸು ಅಂತ ಹೇಳಕ್ಕೆ ಈ ಮದ್ವೆಗೂ ನಿನ್ಗೂ ಏನ್ ಸಂಬಂಧ? ಮದ್ವೆ ಹೆಣ್ಗೂ ನನ್ಗೂ ಇರೋದು ಸಂಬಂಧ ಎಲ್ಲ ರೀತಿಲೂ. ನನ್ನ ಅತ್ತೆ ಬಗ್ಗೆನೇ ಮಾತಾಡ್ತೀಯ? ಎಷ್ಟೋ ಧೈರ್ಯ ನಿನ್ಗೆ? ಒಂದ್ ನಿಮಿಷ ಸರ್. ಇಷ್ಟೇ ಅಲ್ಲ ಸರ್, ಇದು ನಮ್ಮ ಮೊದಲನೇ ವರ್ಷದ ವ್ಯಾಲೆಂಟೈನ್ಸ್ ಡೇ ಕೊಟ್ಟಿದ್ದ ಗಿಫ್ಟು. ಇದು ನನ್ನ ಹುಟ್ಟಿದ ಹಬ್ಬಕ್ಕೆ ಪ್ರೀತಿಯಿಂದ ಕೊಡ್ಸಿದ ಗಿಫ್ಟು. ಇದು 2ನೇ ವರ್ಷದ ವ್ಯಾಲೆಂಟೈನ್ಸ್ ಡೇ ಕೊಟ್ಟಿದ್ದ ಗಿಫ್ಟು. ಎಲ್ಲದಕ್ಕಿಂತ ಮುಖ್ಯವಾದ ಇನ್ನೊಂದಿದೆ. ಈ ಫೋನ್ ಯಾರ್ದು? ಯಾರ್ದಂಕಲ್ ಈ ಫೋನು? ಈ ಫೋನ್ ನನ್ನ ಹತ್ರ ಬರಕ್ ಹೆಂಗ್ ಸಾಧ್ಯ ಅಂಕಲ್? ಕೆಲವು ದಿನಗಳ ಹಿಂದೆ ನಾನು ನಿಮ್ಮ ಮಗಳು ಫೋನ್ನ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ವಿ. ಅಪ್ಪ, ಅವ್ನ ಮಾತು ನಂಬೇಡಿಪ್ಪ. ಅವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇನ್ನು ನನ್ನ ಫೋನ್ ಅದು ಹೇಗೆ ಅವನ ಹತ್ರ ಹೋಯ್ತು ಅಂತ ನಂಗೆ ಗೊತ್ತಿಲ್ಲಪ್ಪ. ದಯವಿಟ್ಟು ನನ್ನ ನಂಬಿಪ್ಪ. ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತೀಯ ಚಿನ್ನ.
ಸುಳ್ಳು ಹೇಳ್ತಿರೋದ್ ನೀನು. ಹಾಗಾದ್ರೆ ನಾವಿಬ್ರು ಓದ್ತಿರ್ಬೇಕಾದ್ರೆ ಲವ್ ಮಾಡ್ತಿದ್ದಿದ್ ಸುಳ್ಳ? ನಿನ್ ನೋಡ್ದೆ ಒಂದ್ ದಿನಾನು ಇರಕ್ಕಾಗಲ್ಲ ಅಂತ ಹೇಳ್ತಿದ್ದಿದ್ ಸುಳ್ಳ? ಶ್ರೀಮಂತರ ಮನೆ ಹುಡುಗ ಸಿಕ್ತಿದ್ದಾಗೆ ನನ್ ಮರ್ತ್ಬಿಡು ಅಂತ ಹೇಳಿದ್ ಸುಳ್ಳ? ಮೊದ್ಲು ನಿಮ್ ಸೋದರ ಮಾವನ್ ಮಗ ಶಿವು, ಆಮೇಲೆ ನಾನು, ಇವಾಗ ಈ ಶ್ರೀಮಂತರ ಮನೆ ಹುಡುಗನಾ? ಹುಡುಗರನ್ನ ಬದಲಾಯಿಸೋದು ನಿಂಗೆ ಬಟ್ಟೆ ಬದಲಾಯಿಸೋದು ಸುಲಭ ಇರ್ಬೋದು, ಆದ್ರೆ ನನ್ಗೆ ನೀನೇ ಲವರು, ನೀನೇ ಲೈಫು, ನೀನೇ ವೈಫು. ಬಾಯಿ ಮುಚ್ಚೋ ಸಾಕು. ಅದೆಷ್ಟು ಸುಳ್ಳು ಬೊಗಳ್ತೀಯ ಅಪ್ಪ. ಅವ್ನು ಹೇಳ್ತಿರೋದೆಲ್ಲ ಸುಳ್ಳು ಅಪ್ಪ, ನನ್ನ ನಂಬಿ ಅಪ್ಪ. ಅಮ್ಮ, ನಾನು ಯಾವತ್ತೂ ತಪ್ಪು ಮಾಡಿಲ್ಲ ಅಮ್ಮ. ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ, ದಯವಿಟ್ಟು ನನ್ನ ನಂಬಮ್ಮ. ಏಯ್ ರಾಸ್ಕಲ್, ಯಾಕೋ ನಮ್ಮ ಮತ್ಕೆ ಜೀವನದಲ್ಲಿ ಆಟ ಆಡ್ತಿದ್ಯಾ? ಸೂರ್ಯ, ಯಾರ ನೀನು? ಸೂರ್ಯ, ಏನೋ ಮಾಡ್ತಿದ್ಯಾ? ಬಿಡ. ಮೊದ್ಲೇ ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಅಂದರಾಗಿ ಈಗ ತಾನೇ ಆಚೆ ಬಂದಿದ್ಯಾ, ಮತ್ತೆ ಹೋಗಕ್ ಆಸೆನಾ ಗುರು? ಸೂರ್ಯ ಬೇಡ. ಸೂರ್ಯ, ಅವನ ಮೇಲೆ ಕೈ ಮಾಡಿದ್ರೆ ನನ್ ಮೇಲೆ ಆಣೆ. ದಯವಿಟ್ಟು ನನ್ನ ವಿಲನ್ ಥರ ನೋಡಬೇಡಿ. ನಾನು ಬಡವ, ಆದರೆ ನಿಯತಿರೋನು. ನಾನೇನು ಅವಳನ್ನ ಹಣಕ್ಕೋಸ್ಕರ ಪೀಡಿಸ್ತಾ ಇಲ್ಲ. ನನ್ನ ಒಡವೆಗಳನ್ನೆಲ್ಲ ಬಿಚ್ಕೊಟ್ಬಿಡ್ತೀನಿ, ತಗೊಂಡೋಗು, ಬೇರೆ ಯಾರ ಜೊತೆನಾದರೂ ನೆಮ್ಮದಿಯಾಗಿರು, ನನ್ನ ಮರ್ತ್ಬಿಡು ಅಂತ ಈಗ ಸ್ವಲ್ಪ ಹೊತ್ತು ಮುಂಚೆ ಹೇಳಿದ್ಲು. ಕೇಳಿಬೇಕಾದ್ರೆ ಅವಳನ್ನೇ. ದಯವಿಟ್ಟು ನಾನು ನಾಟಕ ಮಾಡ್ತಾ ಇದ್ದೀನಿ ಅಂತ ಯಾರೂ ತಪ್ಪು ತಿಳ್ಕೊಬೇಡಿ. ನಾನು ಮಾಡ್ತಾ ಇರೋದೆಲ್ಲ ನನ್ನ ಪ್ರೀತಿನ ಉಳಿಸ್ಕೊಳೋದಕ್ಕೆ. ನನ್ನ ಕಾತ್ಯಾನಿನ ಬಿಟ್ಟು ಬದುಕಿರೋ ಶಕ್ತಿ ನನಗಿಲ್ಲ. ದಯವಿಟ್ಟು ದಯವಿಟ್ಟು ನನ್ನ ಕಾತ್ಯಾನಿ ನನ್ನ ಬಿಟ್ಕೊಟ್ಬಿಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ನೋಡಿ, ನಮಗಿದೆಲ್ಲ ಗೊತ್ತಿರಲಿಲ್ಲ. ಗೊತ್ತಿರ್ಲಿಲ್ಲ ಅಂದ್ರೆ ಏನಪ್ಪ ಅರ್ಥ? ಅವ್ನು ಹೇಳಿದ್ದೇನು ನಡೆದಿಲ್ಲ. ವೈದೇಹಿ, 5 ನಿಮಿಷ ಅವಳಿಗೆ ಸುಮ್ಮನೆ ಇರೋದು ಕೇಳ್ತೀಯಾ? ನೀವು ಏನೇ ತೀರ್ಮಾನ ತಗೊಂಡ್ರು ನಾನು ಅದನ್ನು ಗೌರವಿಸ್ತೀನಿ. ಅವ್ನು ಹೇಳ್ತಿರೋದೆಲ್ಲ ಸುಳ್ಳು. ಅವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇದಕ್ಕೆಲ್ಲ ಕಾರಣ ಯಾರು ಅಂತ ನನಗೆ ಗೊತ್ತು, ಆ ಹಿರಣ್ಮಯಿ. ಒಂದು ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿರ್ತೀಯಾ? ಏನಾಯ್ತು?
ಅಮ್ಮ ಇವಳನ್ನ ಆಸ್ಪತ್ರೆಗೆ ಸೇರಿಸಿದವರಲ್ಲಿ ಹಿರಣ್ಮಯಿ ಅಂತ ಈಗ ಸ್ವಲ್ಪ ಹೊತ್ತು ಮುಂಚೆ ಆಚೆ ಹೋದ್ರಪ್ಪ. ಯಾರು ಬೆಳ್ಳಗ್ ಲಂಗಾದಾವಣಿ ಹಾಕೊಂಡಿದ್ಲಲ್ಲ ಹುಡುಗಿ ಅವಳ? ಅವಳೆ ಕಣಪ್ಪ. ಹಿರಣ್ಮಯಿ ಅವರೇ, ಯಾರು ನೀವು? ನಾನು ದಿನೇಶ ಅಂತ. ಒಂದು ಬಸ್ರಿ ಹೆಂಗ್ಸನ್ನ ಇದೇ ಆಸ್ಪತ್ರೆಗೆ ಬಂದು ಸೇರಿಸಿದ್ರಲ್ಲ ಅವ್ರ ಅಣ್ಣ ನಾನು. ನಿಮ್ಮ ತಂಗಿನೂ ತಾಯಿ ನಿಮ್ಮ ಬಗ್ಗೆ ತುಂಬ ಅಭಿಮಾನದಿಂದ ಮಾತಾಡ್ತಿದ್ರು. ಆದರೆ ನನಗೆ ನಿಮ್ಮ ಬಗ್ಗೆ ತುಂಬ ಅಭಿಮಾನ ಹುಟ್ಕೊಂಡ್ಬಿಡ್ತು. ಅಷ್ಟು ದೊಡ್ಡ ಮಾತು ಯಾಕೆ? ಇವತ್ತು ಅಮ್ಮನವರೇ ನಿಮ್ಮ ರೂಪದಲ್ಲಿ ಬಂದು ನನ್ನ ತಂಗಿನ ಕಾಪಾಡ್ದಂಗಾಯ್ತು. ಮನುಷ್ಯನ ದೇವ್ರಿಗೊಳಿಸ್ಬಾರ್ದು. ನಿಮ್ಮ ತಂಗಿನ ಚೆನ್ನಾಗಿ ನೋಡ್ಕೊಳ್ಳಿ. ನನ್ನಿಂದ ಏನಾದರೂ ಸಹಾಯ ಬೇಕಿದ್ರೆ ಕೇಳಿ, ನನ್ನನ್ನು ನಿಮ್ಮ ತಂಗಿ ಅನ್ಕೊಂಡು. ನೀವು ಅಷ್ಟೇ ನನ್ನ ನಿಮ್ಮ ಸ್ವಂತ ಅಣ್ಣ ಅಂತ ತಿಳ್ಕೊಳ್ಳಿ. ನಿಮ್ಗೇನಾದರೂ ಕಷ್ಟ ಬರಲಿ ನನಗೆ ತಿಳಿಸಿ. ಇವನ್ ಕಾತ್ಯಾಯಿನಿ ಲವರ್ ಅಂತ. ಅದಕ್ಕೆ ಪ್ರೂಫ್ ಆಗಿ ಇವರಿಬ್ರು ಒಟ್ಟಿಗೆ ಇರೋ ಫೋಟೋಗಳು, ಅವ್ರಿಗೆ ಕೊಟ್ಟಿರೋ ಗಿಫ್ಟು ಅಂತ ಒಂದಷ್ಟು ತಂದಿದ್ದಾನೆ. ಜೊತೆಗೆ ಕಾತ್ಯಾಯಿನಿ ಅವ್ರನ್ನ ಇವನ್ ಜೊತೆ ಮದುವೆ ಮಾಡ್ಕೊಟ್ಟು ಕಳ್ಸ್ಕೊಡ್ಬೇಕಂತೆ. ಅಣ್ಣ, ಇವ್ರು ಹೇಳ್ತಿರೋದು ನಿಜಾನಾ? ಕಾತ್ಯಾಯಿನಿ ನಿಮ್ಮ ಲವರಾ? ಇದು ನಿಮ್ಮನೆ ಮದುವೆನಾ? ಹೌದು, ಕಾತ್ಯಾಯಿನಿ ನನ್ನ ತಂಗಿ. ಕಾತ್ಯಾಯಿನಿ ಮನ್ಸಲ್ಲಿರೋದು ಸಮರ್ಥ್ ಅವ್ರು ಮಾತ್ರ. ನೀವೇಗ ಅವ್ರ ಲವರ್ ಆಗ್ತೀರಾ? ಹಿಂಗ್ ತಲೆ ತಗ್ಸ್ಕೊಂಡು ನಿಂತ್ಕೊಂಡ್ರೆ ಏನ್ ಅನ್ಕೋಬೇಕು ನಾನು? ಯಾರಿಂದನೋ ನನ್ನ ತಂಗಿ ಜೀವನ ಹಾಳಾಗೋದನ್ನ ಸಹಿಸೋಲ್ಲ ನಾನು. ಸತ್ಯ ಹೇಳಿ, ನೀವ್ ಹೇಳ್ತಾ ಇರೋದು ನಿಜಾನಾ? ಸುಳ್ಳು.